ಇವತ್ತು ದೀಪಾವಳಿ ಹಬ್ಬ. ಸೊ ಆಫೀಸ್ಗೆ ಅಂತ ಹೊರಟಾಗ ಯಾಕಪ್ಪ ಕಣ್ಮುಚ್ಕೊಂಡಿದ್ಯಾ? ನನ್ನ ಮಗನ್ ಗಾಡಿ ಓಡಿಸೋದು ನೋಡಕ್ಕಾಗಲ್ಲ. ನಮ್ಮಪ್ಪ ಅಂತೂ ನನ್ನ ತಮ್ಮ ಎಷ್ಟೇ ಚೆನ್ನಾಗಿ ಗಾಡಿ ಓಡಿಸಿದ್ರು ಹೀಗೆ ಬೈತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಹೀಗೆ ಇರುತ್ತೆ ಅನ್ಕೋತೀನಿ. ನಿಮ್ಮಪ್ಪನು ಹೀಗೆನಾ? ಹಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿ ಸತಿ ದೀಪಾವಳಿ ಹಬ್ಬದಲ್ಲೂ ನಾವು ಕಂಪ್ನಿಲಿ ಪೂಜೆ ಮಾಡೋ ಹಾಗೆ ಈ ಸತಿನೂ ಪೂಜೆಗೆ ಹೊರಟ್ವಿ. ನಾವು ಹೋಗೋಷ್ಟ್ರಲ್ಲೇ ರಂಗೋಲಿ ಎಲ್ಲ ಬಿಟ್ಟು ತುಂಬಾ ಅಲಂಕಾರ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ರು. ಯಾವ್ದೇ ಗಾರ್ಮೆಂಟ್ಸ್ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಆಗಿರ್ಬೋದು, ಎಲ್ಲಾ ಕಡೆ ಎಲ್ಲಾ ತರ ಕೆಲಸ ಮಾಡೋರ್ಗೆ ಈ ದಿನ ಅಂದ್ರೆ ತುಂಬಾ ಖುಷಿ ಆಗಿರತ್ತೆ. ಯಾಕಂತ ಅಂದ್ರೆ ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿ ಮಾಡಿ ಅವ್ರಿಗೂ ಸಾಕಾಗೋಗಿರತ್ತೆ. ವರ್ಷಕ್ಕೆ ಒಂದೇ ಸತಿ ಅನ್ಸತ್ತೆ ಅವ್ರಿಗೆ ಈ ದಿನ ಬಂದಾಗ 4-5 ದಿನ ರಜಾ ಮತ್ತೆ ಬೋನಸ್ ಎರಡು ಒಟ್ಟಿಗೆ ಸಿಗೋದು. ಅವ್ರಿಗೆ ಖುಷಿ ಪಡ್ಸಕ್ಕೆ ನಾವು ಸ್ವಲ್ಪ ಡ್ಯಾನ್ಸ್, ಎಂಟರ್ಟೈನ್ಮೆಂಟ್ ಎಲ್ಲಾ ಮಾಡಿದ್ವಿ. ಈ ದಿನ ಅಂತೂ ನಮ್ಗೆ ಸೂಪರ್ ಎಕ್ಸೈಟೆಡ್ ಆಗಿತ್ತು. ನಾನು ಹೇಳೋದಿಷ್ಟೇ, ಕಂಪ್ನಿ ಓನರ್ಸ್ ಅಂತ ಯಾವುದೇ ರೀತಿಯಾದ ಆಟಿಟ್ಯೂಡ್ ತೋರಿಸದೆ ಅವ್ರ ಜೊತೆಗೆ ಕೆಲಸ ಮಾಡಿ ಅವ್ರ ಮನ್ಸನ್ನು ಗೆಲ್ಲಿ ಅಂತ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ.